ಸಂಸ್ಕೃತಿಯಲ್ಲಿ ಏಕತೆ ಮತ್ತು ಮೈಸೂರಿನ ಪರಂಪರೆ ಸಂಸ್ಕೃತಿ. ಸಾಂಸ್ಕೃತಿಕ ಅಸ್ತ್ರದಿಂದ ಮೈಸೂರಿನಲ್ಲಿ ಸದ್ಯ ಕಂಬಳದ ವಿವಾದ ಎದ್ದುಬಿಟ್ಟಿದೆ. ಕಂಬಳ ಮೈಸೂರು ದಸರಾದಲ್ಲಿ ಆಚರಣೆ ಮಾಡಬೇಕೋ ಬೇಡವೋ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಅಶೋಕ್ ರೈ ಹಾಗೆ ರಾಜ ಮನೆತನಕ್ಕೂ ಕೋಣಗಳ ಸಂಬಂಧ ರಹಸ್ಯವನ್ನ ಬಿಚ್ಚಿಡುವಂತಹ ಕೆಲಸ ಆಗಿದೆ. ಜಮೀರ್ರ ಭರ್ತಿ 2 ದಶಕಗಳ ಸಂಪತ್ತಿನ ಲೆಕ್ಕ ಶೋಧ ಆಗಿದೆ. ಇಡಿ ದಾಳಿ ನಡೆಸಿ ತನಿಖೆ ಸೂಚನೆ ಬಳಿಕ ಅಕ್ರಮ ಹೆಕ್ಕಿದ ಲೋಕಾಯುಕ್ತ ಅಂತಿಮ ತೀರ್ಮಾನಕ್ಕೆ ಬಂದಿದೆ. ಜಮೀರ್ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದು ಮಾಜಿ ಸಚಿವರ ಎದೆ ಬಡಿತ ಹೆಚ್ಚಿಸಿದೆ. ಆರ್ಎಸ್ಎಸ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ನೇರ ಯುದ್ಧಕ್ಕೆ ನಿಂತಿದ್ದಾರೆ. ಶಾಂತಿ ಕದಡೋಕೆ ಬಾಲ ಬಿಚ್ಚಿದ್ರೆ ಹುಷಾರ್ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟಂತಹ ಕಮಲ ಕಲಿಗಳು ಗಲಭೆ ಎಬ್ಬಿಸೋದು ಕಾಂಗ್ರೆಸ್ನ ಚಾಳಿ, ಬ್ಲಾಸ್ಟ್ ಭಯೋತ್ಪಾದನೆ ಕೆಲಸದಲ್ಲಿ ಅವರೇ ಆಪಾದಿತರು ಅಂತ ಚಾರ್ಜ್ ಮಾಡಿದ್ದಾರೆ. ಅತ್ತ ರಾಜಕೀಯದಲ್ಲಿ ಗುಡುಗು ಸಿಡಿಲು ಕೇಳಿಸ್ತಾ ಇದ್ರೆ ಇತ್ತ ರಾಜ್ಯದಲ್ಲಿ ಮಳೆ ಮಾಯಾಜಿಂಕಿಯಾಗಿದೆ. ಮಹಾರಾಷ್ಟ್ರದಲ್ಲಿ ವರುಣನ ಅಬ್ಬರ ನಿಂತಿದ್ದು ಉತ್ತರದ ಜೀವನಾಡಿ ಕೃಷ್ಣ ಉಬ್ಬರ ಇಳಿದಿದೆ. ಮಳೆ ನಿಂತ ಬಳಿಕ ಬೆಳೆ ಹಾನಿ ರೈತನ ಬದುಕಿಗೆ ಕೊಳ್ಳಿ ಇಟ್ಟಿದೆ. ಇತ್ತ ಸಿಎಂ ಹಾದಿ ತುಡಿದ ರೆಡ್ಡಿ ಬೆಳೆಗಳಿಗೆ ನೀರಿಲ್ಲ ಅಂತ ಬರೆ ಎಳೆದಿದ್ದಾರೆ. ಅವನಿಗೆ ಅದೇನಾಗಿತ್ತೋ ಏನೋ, ಕೊಟ್ಟಿಗೆ ಪಾಳಿದ ಮನೆಯಲ್ಲಿ ಮಚ್ಚಿನಿಂದ ಕೊಚ್ಚಿ ತನ್ನದೇ ಕುಟುಂಬದ 3 ಹೆಣವನ್ನ ಉರುಳಿಸಿದ್ದ. ಬಳಿಕ ಸೈಕೋ ಪ್ರಶಾಂತ್ ತಾನೂ ಕೂಡ ಸೂಸೈಡ್ ಮಾಡಿಕೊಂಡಿದ್ದಾನೆ. ಇತ್ತ ತೆಲಂಗಾಣದಲ್ಲಿ ಬೇಲ್ ಮೇಲೆ ಹೊರಬಂದಂತಹ ಪೋಕ್ಸೋ ಆರೋಪಿ 6 ಜನರ ಜೀವ ನುಂಗಿದ್ದಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.